ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಡ್ರೈವರ್ ಮಕ್ಕಳ ಸಾಧನೆಗೆ ಸಂಡೂರಿನಲ್ಲಿ ಭರ್ಜರಿ ಸನ್ಮಾನ. ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿಗಳಿಗೆ ಗೌರವ. ನಾವು ಡ್ರೈವರ್ ಮಕ್ಕಳು ತಾಲೂಕಿಗೆ ಪ್ರಥಮ ಸ್ಥಾನ ತಂದಿದ್ದೀವಿ. ವಿದ್ಯಾರ್ಥಿಗಳ ಭಾವುಕ ಮಾತು. ಕರ್ನಾಟಕ ಡ್ರೈವರ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿ. ಸಂಡೂರಿನಲ್ಲಿ ಕರ್ನಾಟಕ ಡ್ರೈವರ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಸ್ವಾಮಿ ಪ್ರಭುದೇವರು ಆಶೀರ್ವಚನ ನೀಡಿ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಉನ್ನತ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಸಂಘಟನೆಯ ಗೌರವಾಧ್ಯಕ್ಷ ಅಶೋಕ್, ರಾಜ್ಯಾಧ್ಯಕ್ಷ ಸಗುಟೂರು ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಗುಬ್ಬಿ ಮಹೇಶ್, ರಾಜ್ಯ ಕಾರ್ಯದರ್ಶಿ ಶಿವಬಸವ, ಸಂಡೂರಿನ ಸಮಾಜ ಸೇವಕರಾದ ರಹಮತುಲ್ಲಾ, ವಕೀಲರಾದ ಉಮರ್ ಫಾರೂಕ್, ಅಧ್ಯಕ್ಷರಾದ ಶಫಿಯುಲ್ಲಾ, ವಿದ್ಯಾರ್ಥಿಗಳಾದ ಸುಹಾನ್, ಸಮೀರ್ ಬಾನು, ಯಶವಂತ್ ಕುಮಾರ್, ಅನುಷಾ, ಪೋಷಕರು ಹಾಗೂ ಇನ್ನು ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಭಾವುಕರಾಗಿ ಮಾತನಾಡಿ, ನಮ್ಮ ತಂದೆಯವರು ಡ್ರೈವರ್ಗಳು. ನಾವು ಡ್ರೈವರ್ ಮಕ್ಕಳಾಗಿದ್ದರೂ ಸಂಡೂರು ತಾಲೂಕಿಗೆ ಪ್ರಥಮ ಸ್ಥಾನ ತಂದಿದ್ದೇವೆ. ನಮ್ಮ ಹೆಮ್ಮೆ ಮಾತ್ರವಲ್ಲ, ನಮ್ಮ ತಂದೆಯವರ ಶ್ರಮಕ್ಕೆ ಸಿಕ್ಕ ಗೌರವ ಎಂದು ಹೇಳಿದ ಮಾತುಗಳು ಎಲ್ಲರ ಮನಮುಟ್ಟಿದವು. ವಿದ್ಯಾರ್ಥಿಗಳ ಸಾಧನೆಯನ್ನ ಪೋಷಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಶ್ಲಾಘಿಸಿದರು. ಶಿಕ್ಷಣದ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆದುಕೊಳ್ಳಬೇಕು ಎಂದು ಗಣ್ಯರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ಒಟ್ಟಾರೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ.
ವತಿಯಿಂದ ನಡೆದಂಥ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ವಿದ್ಯಾರ್ಥಿನಿಯರೇ ಹಾಗೂ ಅವರ ಪಾಲಕರೇ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಸಂಡೂರಿನಲ್ಲಿ ಡ್ರೈವರ್ಸ್ ಮತ್ತು ಓನರ್ ವತಿಯಿಂದ SSLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡಿದಂತಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು. ನಮ್ಮ ಆಧುನಿಕ ಕರ್ನಾಟಕವನ್ನು ಕಟ್ಟಿದಂಥ ಮಹನೀಯರು ಅಂತ ಹೇಳಿದ್ರೆ ಇಬ್ಬರು ಮಹನೀಯರಲ್ಲ. ಒಬ್ಬರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೊಬ್ಬರು ನಮ್ಮ ಸಂಡೂರಿನ ಯಶವಂತರಾವ್ ಗೋಸ್ಕಡೆಯರು. ಇವರಿಗೆ ಆಧುನಿಕ ಕರ್ನಾಟಕ ಹರಿಕಾರ ಅಂತ ಕರೀತಾರೆ. ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಆ ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ. ಶಿಕ್ಷಣ ಅಂತಂದ್ರೆ ಅದು ಕೆಲವೇ ಜನರ ಸ್ವತ್ತಾಗಬಾರದು, ಅಕ್ಷರ ವಂಚಿತ ಸಮುದಾಯದ ಎಲ್ಲ ಜನರ ಹಕ್ಕಾಗಬೇಕು. ಆ ಉದ್ದೇಶದಿಂದ ನಾನು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಕಾಲಕ್ಕೆ ತಮ್ಮ ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಟ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ಮುಂದೆ ಬರಬೇಕು, ಅದರ ಜೊತೆಗೆ ಉದ್ಯೋಗದಲ್ಲಿ ಕೂಡ ಮುಂದೆ ಬರಬೇಕು ಅಂತ ದೊಡ್ಡ ಆಶೆಯನ್ನು ಇಟ್ಟುಕೊಂಡು ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಹೀಗಾಗಿ ಇವತ್ತು ಶಿಕ್ಷಣ ಅಂತ ಅನ್ನುವಂಥದ್ದು ಅಕ್ಷರ ವಂಚಿತ ಸಮುದಾಯದವರು ಎಲ್ಲರೂ ಕೂಡ ಅದಕ್ಕೆ ಅರ್ಹರಾದಂಥವರು. ಯಾವುದೇ ವ್ಯಕ್ತಿ ಸಾಧನೆ ಮಾಡಿದರೆ ಆತ ದೊಡ್ಡ ಸ್ಥಾನವನ್ನು ಏಳಲಿಕ್ಕೆ ಸಾಧ್ಯತೆ ಅಂತನ್ನೋದನ್ನು ನಮ್ಮ ದೇಶದ ಎಲ್ಲ ಈ ಇತಿಹಾಸದ ಓದಿದ್ರೆ ಗೊತ್ತಾಗ್ತದೆ. ಡಾಕ್ಟರ್ ಅಬ್ದುಲ್ ಕಲಾಂ ಅಂತವರು ಅವರು ಬಾಲ್ಯದಲ್ಲಿ ಪೇಪರನ್ನು ಹಂಚೆ ಆಗಿತ್ತು. ಅಂಥವರು ನಮ್ಮ ದೇಶದ ರಾಷ್ಟ್ರಪತಿ ಆದರು ಅಂತ ಅಂದರೆ ಅದಕ್ಕೆ ಕಾರಣ ಅಂತ ಅಂದರೆ ವಿದ್ಯೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ಎಲ್ಲಿ ಕೂಡ ಪ್ರತಿಭೆ ಇರ್ತದೆ, ಆದರೆ ಆ ಪ್ರತಿಭೆಯ ಜೊತೆಗೆ ಪರಿಶ್ರಮವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಅಂತ ಒಂದು ಸಾಧನೆಯನ್ನು ಇವತ್ತು ನಮ್ಮ ಸಂಡೂರಿನ ಮಕ್ಕಳು SSLC ಮತ್ತು PUC ಕಾಣಿಸ್ತದೆ. ಅದರಲ್ಲಿ ಜಾಸ್ತಿ ಮಾರ್ಕನ್ನು ತೆಗೆದುಕೊಂಡಂಥವರಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದೀವಿ. ಯಾರೇ ಬಡವರಿಗೆ ಅವರಿಗೆ ಸಹಾಯ ಮಾಡುವಂಥ ಮನೋಭಾವ ನಮ್ಮ ಸಂಡೂರಿನ ಜನತೆಗೆ ಐತಂದ್ರೆ ವಾಸ್ತು ಸಂತೋಷ. ಯಾಕಂದರೆ ಭಾಷೆ ಜನಗಳಲ್ಲದೆ ಹಣ ಇರುತ್ತೆ, ಭಾಷೆ ಜನಗಳಲ್ಲದೆ ಆದರೆ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಮನೋಭಾವ ಭಾಷೆ ಕಡಿಮೆ ಇರ್ತದೆ. ಆದರೆ ಸಂಡೂರಿನ ಜನ ಭಾಷೆ ಉದಾರವಾದಿಗಳು. ಇಲ್ಲಿ ಯಾರೇ ವ್ಯಕ್ತಿಯಾಗಲಿ ನಾನು ವಿದ್ಯೆಯನ್ನು ಕಲಿತೇನೆ ಅಂತಂದರೆ ಅದಕ್ಕೆ ಬಹಳಷ್ಟು ಜನ ಪ್ರೋತ್ಸಾಹವನ್ನು ಕೊಡುವಂಥ ಮನೋಭಾವದೆ. ಇವತ್ತು ಆ ಕೆಲಸವನ್ನು ಮತ್ತು ಸಂಡೂರಿನ ಡ್ರೈವರ್ಸ್ ಮತ್ತು ಓನರ್ಸ್ ಅಸೋಸಿಯೇಷನ್ನವರು ಇವತ್ತು ಮಾಡ್ತಾ ಇದ್ದಾರೆ. ತಮ್ಮ ವತಿಯಿಂದ ಅವರು ಕೆಲಸವನ್ನು ಮಾಡುವ ಸಂಸ್ಥೆಯನ್ನು ಕಟ್ಟೋದ್ರ ಜೊತೆಗೆ ಮಕ್ಕಳಿಗೆ ನಮ್ಮಲ್ಲಿ ಏನಾದರೂ ಒಳ್ಳೆಯ ಕೆಲಸ ಆಗಬೇಕು ಅಂತೇಳಿ ನೀವು ಸಹಾಯಗಳನ್ನು ಮಾಡುವ ಮುಖಾಂತರವಾಗಿ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಕೆಲಸಕ್ಕೆ ಬಹಳಷ್ಟು ನಮಗೆಲ್ಲ ಬಹಳಷ್ಟು ಸಂತೋಷ ಆಗಿದೆ. ಇಂಥ ನಿಮ್ಮ ಸಂಸ್ಥೆ ಏನಿರ್ತಲ್ಲ ಇಂಥ ಮಕ್ಕಳಿಗೆ ನೀವು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ನೀವು ಕೆಲಸವನ್ನು ಮಾಡಬೇಕು. ಇವತ್ತು ಬರೀ SSLC ಪಾಸ್ ಆಗಿರ್ಬೋದು, ಮುಂದೆ ಅವರು ದೊಡ್ಡ ಹುದ್ದೆ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನು ನಾವು ನೋಡ್ತೇವೆ. ಗ್ರಾಮೀಣ ಪ್ರದೇಶದ ಮಕ್ಕಳನ್ನು SSLC PUC ಡಿಗ್ರಿ ಆಯಿತು ಅಂತಂದರೆ ಆರ್ಥಿಕ ಅಡಚಣೆಯಿಂದ ಅವರನ್ನು ಬಿಡಿಸುವಂಥದ್ದನ್ನು ಬಹಳಷ್ಟು ಜನ ನಾವು ನೋಡ್ತೇವೆ. ಅವರು ಅಕ್ಷರವನ್ನು ವಂಚಿತರನ್ನಾಗಿ ಆಗಬಾರ್ದು ಅಂತಂದರೆ ಇವತ್ತು ಸಂಡೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಸಂಡೂರು ಇವತ್ತು ಬಹಳ ಪ್ರಸಿದ್ಧವಾದಂಥದ್ದು. ನನಗೊತ್ತು ಇಲ್ಲಿ ಡ್ರೈವರ್ಸ್ ಬಹಳ ಜನ ಕೂತಿದ್ದೀರಾ ಅಂತ, ಇಲ್ಲಿ ಎಷ್ಟೋ ಕಷ್ಟ ಪಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ನಾವು ಅವ್ರ ಮಕ್ಕಳಾಗಿದ್ದೀವಿ, ಸೊ ನಾವು ಅಚೀವ್ ಮಾಡೋದು ಬೇಡ ಇದೆ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. ನಾವೇನು ಪೊಲೀಸ್ ಮಕ್ಕಳು, ಡ್ರೈವರ್ಸ್ ಮಕ್ಕಳು, ಅವ್ರು ಅಚೀವ್ ಮಾಡೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ನಾವು ಮಾಡಬಾರ್ದು. ನಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡಿತಿದ್ದಾರೆ ಅಂದ್ರೆ ಅದಕ್ಕೊಂದು ಬೆಲೆ ಕೊಡಲೇಬೇಕಾಗಿದೆ. ಅದನ್ನ ನಾನು ಅಚೀವ್ ಮಾಡ್ತೀನಿ. ಇವಾಗ ಹೇಳಿದ್ರು ಏನಂದ್ರೆ ಕೆಲವೊಬ್ರು ಡ್ರೈವರ್ಸ್ ನಾವು ಕೇಳ್ತಿದ್ವಿ, ಕೆಲವೊಬ್ರು ಹೃದಯಾಘಾತದಿಂದ ಸಾಯ್ತಾರೆ, ಕೆಲವೊಬ್ರು ಏನೇನೋ ಆಗಿ ಆಕ್ಸಿಡೆಂಟ್ ಆಗಿ ಸಾಯ್ತಿದ್ದಾರೆ. ಅವ್ರಿಗೆ ಪರಿಹಾರ ನೀಡಿರೋದು ಕೆಲವೊಮ್ಮೆ ಬೇಗ ಕೊಡಲ್ಲ. ಯಾಕಂದ್ರೆ ಡ್ರೈವರ್ಸ್ ಕಡೆಯಿಂದ ಯಾರೋ ಒಂದು 2-3 ಹೋಗಿ ಕೇಳಿದ್ರೆ ಅವ್ರು ಪರಿಹಾರ ನೀಡಿ ಕೊಡೋದಕ್ಕೆ ಗೌರ್ಮೆಂಟ್ ಅವರು ಕೆಲವೊಮ್ಮೆ ನಿರಾಕರಿಸ್ತಾರೆ, ಕೆಲವೊಮ್ಮೆ ಕೇಳಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನಾವೇ ಮುಂದೆ ಏನಾದರೂ ಒಂದು IAS KAS ಅಧಿಕಾರಿಗಳಾದ್ರೆ ನಾವು ಈ ಡ್ರೈವರ್ಸ್ ಬ್ಯಾಕ್ಗ್ರೌಂಡ್ ಇಂದ ನಮ್ಮ ತಂದೆಗಳು ಡ್ರೈವರ್ಸ್ ಆಗಿರ್ತಾರೆ. ಸೊ ನಾವಲ್ಲಿ ಧ್ವನಿ ಎತ್ತೋದಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ.
ಕಷ್ಟಕ್ಕೆ ನಾವು ಪ್ರತಿಫಲ ಕೊಡ್ಬೇಕಾಗಿದೆ. ಸೊ ನಾನಷ್ಟೇ ಅಲ್ಲ, ಇಲ್ಲಿ ಕುಂತಿರೋನೆಲ್ಲ ಫ್ರೆಂಡ್ಸಿಗಾಗ್ಲಿ ಇಲ್ಲ ಮನೆಗೆ ಎಲ್ಲರಿಗಾಗ್ಲಿ ನಾನು ಹೇಳ್ತೀನಿ ಅಂದ್ರೆ ಆಸೆಗಳಿಗೆ ಮಿತಿ ಇರಬಾರ್ದು. ಐ ನೋ ದಟ್ ಟು ಅಚೀವ್ ಇಟ್ ಈಸ್ ನಾಟ್ ಈಸಿ, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಸಾಧಿಸೋದು ಕಷ್ಟ ಅಂತ ಗೊತ್ತು, ಆದ್ರೆ ಅದು ಅಸಾಧ್ಯ ಅಂತೂ ಅಲ್ಲ. ಸೊ ಇಲ್ಲಿ ಕುಂತಿರೋ ಎಲ್ಲರಿಗೂ ನಾನು ಏನ್ ಮನವಿ ಮಾಡ್ಕೊಂತೀನಿ ಅಂದ್ರೆ, ಎಲ್ಲರೂ ತಮ್ಮ ಮಕ್ಕಳನ್ನ ಎಜುಕೇಶನ್ಗೆ ಎನ್ಕರೇಜ್ ಮಾಡಿ ಅವ್ರ ಮುಂದೆ ಬರ್ಲಿ. ನಾನು ಹೇಳ್ತೀನಿ, ಇವಾಗ ನಾನು ಡ್ರೈವರ್ ಒಬ್ರು ಮಗಳಾಗಿದ್ದೀನಿ, ನಾನು ಮುಂದೆ ಹಿಂಗೆ ದೊಡ್ಡದಾಗಿ ಬೆಳೆದಾದ್ಮೇಲೆ ನಾನು ಏನಾದ್ರು ಒಂದು ಅಚೀವ್ ಮಾಡ್ತೀನಿ, ಅಚೀವ್ ಮಾಡಿ ಈ ಡ್ರೈವರ್ ಸಪೋರ್ಟ್ ಆಗಿ ನಾನು ನಿಲ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಮಾತೇನಂದ್ರೆ, ಇಲ್ಲೆಲ್ಲ ನಾವು ಓದ್ತಿದೀವಿ, ನಾವು ಓದೋದಕ್ಕೆ ನೀವೇ ನಮಗೆ ಇನ್ಸ್ಪಿರೇಷನ್ಸ್ ಆಗಿರ್ತೀರಾ. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲಾ ಮಕ್ಕಳು ಕೂಡ ತಮ್ಮ ತಂದೆ ತಾಯಿನೇ ಇನ್ಸ್ಪಿರೇಷನ್ ಆಗಿಟ್ಕೋಬೇಕು. ಅವ್ರು ಮಾಡ್ತಿರೋ ಕೆಲಸಗಳನ್ನು ಯಾವತ್ತೂ ಕೀಳಾಗಿ ನೋಡ್ಬಾರ್ದು. ಯಾಕಂದ್ರೆ ಇವಾಗ ನಮ್ಮ ತಂದೆ ಡ್ರೈವರ್ ಆಗಿರ್ಬೋದು, ಅವ್ರು ತಗೊಂಡು ಮೆಟೀರಿಯಲ್ಸ್ ಇಂದಾನೆ ಕಬ್ಬಿಣ ಇದು ಆಗೋದು, ಕಬ್ಬಿಣದಿಂದಾನೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಬೋದು. ಆ ಬಿಲ್ಡಿಂಗ್ ಅಲ್ಲೇ ದೊಡ್ಡ ದೊಡ್ಡ IAS KS ಅವ್ರು ಕುಂದಿರೋದು. ಅವ್ರು ಕುಂದಿರ್ಬೇಕಂದ್ರೆ ನಮ್ಮ ತಂದೆಗಳ ಪರಿಶ್ರಮ ಇದೆ. ಇನ್ನೊಂದೇನು ಅಂದ್ರೆ, ನಮ್ಮ ತಂದೆಗಳು ಡ್ರೈವರ್ಸ್ ಆಗಿದ್ರು ಕೂಡ ಅವರು ರಾಜಕೀಯವಾಗಿ ಆರ್ಥಿಕವಾಗಿ ಅವರೇ ಬೆನ್ನೆಲುಬಾಗಿದ್ದಾರೆ. ಸೊ ಯಾರು ನೀವು ಬೇರೆ ಕೊಡ್ತಿರೋ ಕಂಫರ್ಟ್ ಝೋನ್ ನಮಗೆ ಕೊಡ್ತಿಲ್ಲ ಅಂತ ಯಾರು ಹೀಯಾಳ್ಸಕ್ ಹೋಗ್ಬೇಡಿ. ಎಷ್ಟೋ ಜನಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಒಂದು ಡ್ರೈವರ್ ಡೆತ್ ಆಗಿರುವಂತ ಕುಟುಂಬವನ್ನ ನಾವು ನೋಡಿದಾಗ ಅವ್ರ ಮಕ್ಕಳು ತುಂಬಾ ಕಷ್ಟದಲ್ಲಿ ಇರ್ತಾರೆ. ಆ ಹೆಣ್ಮಕ್ಳು ಕೂಲಿ ಮಾಡುವಷ್ಟು ಆಸಕ್ತರಾಗಿರ್ತಾರೆ. ಯಾಕಂದ್ರೆ ಅವರು ಗಂಡ ತಂದಾಗ್ತಿರ್ತಾರೆ, ಅವ್ರ ಮನೇಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಏಕಾಏಕಿ ಗಂಡ ತಿಳ್ಕೊಂಡ್ಬಿಟ್ಟಾಗ ಹೆಣ್ಮಕ್ಳು ಬೀದಿಗೆ ಬಂದ್ಬಿಡ್ತಾರೆ. ಅಂತ ಕುಟುಂಬಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಕೈ ತುತ್ತು ಅಂತ ಹೇಳಿ ಒಂದು ಯೋಜನೆಯನ್ನ ತಗೊಂಡ್ ಬಂದಿದ್ದೀವಿ. ಆ ಯೋಜನೆ ಮುಖ್ಯವಾಗಿ ಇವತ್ತು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ಆ ಮನೆಯಲ್ಲಿ ಗಂಡ ಮೃತಪಟ್ಟ ಕೂಡಲೇ ಅವರ ಕುಟುಂಬದವರಿಗೆ ದಿನಸಿ ಕೊಡುವಂತ ಕೆಲಸವನ್ನ ನಾವು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನಿಮ್ಗೆ ಸಂತೋಷ್ ಶೆಟ್ಟಿ ಅವರು ಕೂಡ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗೆ ಆ ಕುಟುಂಬಗಳಿಗೆ ಸರ್ಕಾರದಿಂದ ಬರುವಂತ ಹಣ ಫಸ್ಟೆಲ್ಲ ಏನಾಗ್ತಿತ್ತು ಅಂದ್ರೆ, ಇವೆಲ್ಲ ಹೋಗಿ ಅಡ್ಡಾಡ್ಬೇಕಾಗಿತ್ತು, ಏನೋ ಆಫೀಸ್ಗಳಲ್ಲಿ ಹೋಗ್ಬೇಕಾಗಿತ್ತು, ಅಡ್ಡಾಡ್ಬೇಕಾಗಿತ್ತು. ಇವತ್ತು ಸರ್ಕಾರ ಅದನ್ನ ಸುಲಭ ಮಾಡಿದೆ. ಆದ್ರೆ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ದೆ ಹೋದಾಗ ನಿಮ್ಗೆ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ಈ ಸಂಘಟನೆಗಳು ನಿಮ್ಗೆ ಸಹಯೋಗ ಕೊಡ್ತವೆ. ಬಹುಶಃ ನಿಮ್ಗೆ ಓದ್ತಿದ್ದು ಇಬ್ಬರಿಗೆ 5,5 ಲಕ್ಷ ರೂಪಾಯಿ ಸರ್ಕಾರದಿಂದ ಹಣ ಕೊಡಿಸುವಂತ ವಿಚಾರದಲ್ಲಿ ಈ ಸಂಡೂರು ಚಾಲಕರ ಸಂಘ ಸಹ ಕೆಲಸ ಮಾಡಿದೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.